ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ 5 ಮುಖ್ಯವಾಗಿರುವ ಮಾಹಿತಿ. ಸೊ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ. ಮತ್ತೆ ಕೊನೆ ಮಾಹಿತಿ ಅಂತೂ ಬಹಳ ಮುಖ್ಯವಾಗಿರುವಂತದ್ದು. ಸೊ ಮೊದಲನೇದು ಏನಪ್ಪಾ ಅಂದ್ರೆ, ಅಪ್ಲಿಕೇಶನ್ ಮೊದಲು ಹಾಕುವಾಗ ಅಂದ್ರೆ ಪ್ರೀವಿಯಸ್ ರಿಪೀಟರ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಸ್ ಆರ್ ನೋ ಅಂತ ಆಪ್ಷನ್ ಅಲ್ಲಿ ಮೊದಲು ಬರ್ತಾ ಇತ್ತು. ನಂತರ ಆಮೇಲೆ ನೋ ಅನ್ನೋ ಡಿಫಾಲ್ಟ್ ಆಯ್ತು. ಬಹಳಷ್ಟು ವಿದ್ಯಾರ್ಥಿಗಳು ನೋ ಅಂತ ಹಾಕಿರ್ತೀರಾ. ಆಮೇಲೆ ಈಗ ಅದನ್ನ ಏನಪ್ಪಾ ಅಂದ್ರೆ ಅದನ್ನು ಮಾಡಿಫೈ ಮಾಡ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದನ್ನು ಸಾಲ್ವ್ ಮಾಡಿದರೆ ಎಸ್ ಆರ್ ನೋಗೆ ಕರೆಕ್ಟ್ ಆಗ್ಬಹುದು. ಬಟ್ ಯಾರೆಲ್ಲ ನೋ ಹಾಕಿದ್ದೀರಾ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಸೀಟ್ ತೆಗೆದುಕೊಂಡಿಲ್ಲ ಅಂದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಬಗ್ಗೆ ವರಿ ಬೇಡ. ಎಸ್ ಅಂತ ಹಾಕಿದ್ರೆ ಏನಾಗ್ತಿತ್ತು, ಎಸ್ ಅಂತ ಹಾಕಿದ್ರೆ ಮ್ಯಾಕ್ಸಿಮಮ್ ಡಾಟಾ ಆಟೋ ಫೆಚ್ ಆಗ್ತಾ ಇತ್ತು, ಸ್ಟಡಿ ಡೀಟೇಲ್ಸ್ ಎಲ್ಲ. ನೋ ಅಂತ ಹಾಕಿದ್ರೆ ನೀವೇ ಮ್ಯಾನ್ಯುವಲಿ ಎಂಟ್ರಿ ಮಾಡ್ಬೇಕು. ಅಂದ್ರೆ ಎಸ್ ಆರ್ ನೋ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹಾಕಿದ್ರೆ ಆಟೋಮೆಟಿಕ್ಲಿ ಎಲ್ಲ ಫೆಚ್ ಆಗ್ಲಿ, ಹಾಕೋದ್ರಲ್ಲಿ ಏನೂ ತಪ್ಪಾಗೋದು ಬೇಡ ಅನ್ನೋ ಉದ್ದೇಶ ಇತ್ತು. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಲಿಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನೋ ಅಂತ ಆಗಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೀಟ್ ಅಂತೂ ಸಿಕ್ಕಿಲ್ಲ, ಕೌನ್ಸಿಲಿಂಗ್ ಅಟೆಂಡ್ ಆಗಿಲ್ಲ ಅಂದ್ರೆ ಇನ್ನೂ ಅಂತೂ ಒಟ್ಟಾಗೋದ್ರ ಬಗ್ಗೆ ವರಿನೇ ಬೇಡ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ಮೊದಲನೇದು, ಬಹಳ ಜನ ನನಗೆ ಕೇಳ್ತಾ ಇದ್ರಿ. ಎರಡನೇದು ಏನಪ್ಪಾ ಅಂತಂದ್ರೆ, ಕೆಟಗರಿ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ 2A 2B 3A 3B ಯಾವುದೇ ಒಂದು ಕೆಟಗರಿ ಆಗಿರಲಿ, ಫೈನಲ್ ಪ್ರಿಂಟ್ ತೆಗೆದುಕೊಂಡಾಗ GM ಅಂತ ಬರ್ತಾ ಇತ್ತು. ಓಕೆ, ಇದನ್ನು ಸಹ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದನ್ನ ಈಗ ಸಾಲ್ವ್ ಮಾಡಿದ್ದಾರೆ. ಯಾರಿಗೆಲ್ಲ GM ಅಂತ ಬಂದಿದೆ, ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಪ್ರಿಂಟ್ ತೆಗೆದುಕೊಳ್ಳಿ, ಅಲ್ಲಿ ನಿಮಗೆ ಕೆಟಗರಿಯಲ್ಲಿ ನಿಮಗೆ ಬಂದಿರುವಂತದ್ದು. ಮೂರನೇದು ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಸಂಬಂಧಪಟ್ಟ ಹಾಗೆ ನೀವೇನಪ್ಪಾ ಅಂತಂದ್ರೆ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿರ್ತೀರಾ. ಕೊನೆಗೆ ನಿಮಗೆ ಲಿಂಗ್ವಿಸ್ಟಿಕ್ ಅಲ್ಲಿ ರಿಲಿಜಿಯಸ್ ಆಗಲಿ ಕ್ಲೇಮ್ ಅಂದ್ರೆ ಮಾಡ್ಕೊಂಡಿದ್ದು ಕಂಡು ಬಂದಿರೋದಿಲ್ಲ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ, ಅದು ನೀಟಿಗೆ ಬೇಕಾಗುತ್ತೆ. ಇದನ್ನು ಸಹ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದನ್ನು ಭಾಳ ಬೇಗನೆ ಸಾಲ್ವ್ ಮಾಡ್ತಾರೆ. ಒಟ್ಟಾಗಿ ನೀವು ರಿಲಿಜಿಯಸ್ ಮೈನಾರಿಟಿ ಸಂಬಂಧಪಟ್ಟ ಹಾಗೆ RD ನಂಬರ್ ಹಾಕಿದರೆ ಸಾಕು. ಮತ್ತೆ ಲಿಂಗ್ವಿಸ್ಟಿಕ್ ನಲ್ಲಿ ಎಸ್ ಅಂತ ಹಾಕಿದ್ರೆ ಓಕೆ, ಆಮೇಲೆ ಸಹ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆದಾಗೂ ಸಹ ಈಸಿಲಿ. ಅದು MBBS ಗೆ ಮತ್ತೆ ಡೆಂಟಲ್ ಮಾತ್ರ ಅವೈಲೇಬಲ್ ಇರುವಂತದ್ದು. ಓಕೆ, ಅದ್ರ ಬಗ್ಗೆ ಭಯ ಬೇಡ, ಅದನ್ನು ಸಹ ಸಾಲ್ವ್ ಆಗುತ್ತೆ. ಅದು ಎಲ್ಲರಿಗೂ ಕಾಮನ್ಲಿ ಈಗ ಪ್ರೆಸೆಂಟ್ ಆಗುತ್ತಿರುವಂತಹ ಸಮಸ್ಯೆ ಇದೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ನಾಲ್ಕನೇದು, ಬಹಳಷ್ಟು ಸಲ ಮೆಸೇಜ್ ನೋಡಿದ್ದೇನೆ ನಾನು. ಏನಪ್ಪಾ ಅಂದ್ರೆ ನೇಮ್ ಮಿಸ್ ಮ್ಯಾಚ್. ಅಂದ್ರೆ CBSE ಅಥವಾ ICIC ಸಿಲೆಬಸ್ ಅಥವಾ ಒಟ್ಟಾಗಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಬಿಟ್ ಇದ್ರೆ ಅವರು ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕಾಗುತ್ತೆ. ಫಾದರ್ ಮದರ್ ಅಥವಾ ಸ್ಟೂಡೆಂಟ್ ನೇಮಲ್ಲಿ ಯೂಸಲಿ ಸ್ಪೆಲ್ಲಿಂಗ್ ನಲ್ಲಿ ಮಿಸ್ಟೇಕ್ ಆಗಿದ್ರೆ ಇಮೇಲ್ ಹಾಕಿ ಅವರಿಗೆ, ಓಕೆ, ಕೆಗೆ ಅಥವಾ ಗ್ರೀವೆನ್ಸ್ ನಲ್ಲಿ ಸಹ ನೀವೇನಪ್ಪಾ ಅಂದ್ರೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಆಗಿಲ್ಲಪ್ಪ ಅಂದ್ರೆ ಕೆಗೆ ವಿಸಿಟ್ ಮಾಡಿ ಒಂದು ಲೆಟರ್ ಕೊಡಿ. ಅವ್ರು ಏನಪ್ಪಾ ಅಂದ್ರೆ ಕರೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ಅದು ಲಾಕ್ ಆಗಿರುವಂತದ್ದು ಜನರಲ್ ಡೀಟೇಲ್ಸ್ ಇದೆ. ಸೊ ಅದಕ್ಕೆ ನೀವು ಅಲ್ಲೋಗಿ ಲೆಟರ್ ಕೊಡಿ, ಆಟೋಮೆಟಿಕ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಬೇಸಿಕ್ಲಿ ಹೇಳ್ಬೇಕಂದ್ರೆ ನಿಮ್ಮ ಮುಂಬರುವಂತ ಎಲ್ಲಾನು ಏನೇ ಇದ್ರೂ ಸಹ ತರಗತಿ 10ನೇ ತರಗತಿಯಲ್ಲಿರುವ ಮಾರ್ಕ್ಸ್ ಕಾರ್ಡ್ ಇರುವ ಹಾಗೆ ಫೆಚ್ ಆಗುವಂಥದ್ದು, ಭಯ ಪಡೋ ಅವಶ್ಯಕತೆ ಎಂದು ಒಟ್ಟಾಗಿರೋದಿಲ್ಲ. ಓಕೆ, ಆಮೇಲೆ ಕೊನೆಯ ಮಾಹಿತಿಗಿಂತ ಮೊದಲೊಂದು ಸ್ಮಾಲ್ ಒಂದು ರಿಕ್ವೆಸ್ಟ್ ಇದೆ. ಯಾರು ಕಲಬುರಗಿ ಸುತ್ತಮುತ್ತ ತಾಲೂಕಲ್ಲಿರುವಂಥ ವಿದ್ಯಾರ್ಥಿಗಳಾಗಿದ್ದು ಕರ್ನಾಟಕ CT ಮತ್ತು ನೀಟ್ ಕ್ರಾಶ್ ಕೋರ್ಸ್ಗಾಗಿ ಸರ್ಚ್ ಮಾಡ್ತಾ ಇದ್ದಾರೆ, ಅಲ್ಫಾ ಅಕಾಡೆಮಿ ಬೈ ಮ್ಯಾಥ್ಸ್ ಟೆಕ್ಕಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ. ಬೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ, ಟೀಮ್ ಇದೆ, ಡೈಲಿ ಕ್ಲಾಸಸ್ ಇರ್ತವೆ, ಟೆಸ್ಟ್ ಸೀರೀಸ್ ಇರುವಂಥದ್ದು, ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಬೋನಸ್ ಏನಪ್ಪಾ ಅಂದ್ರೆ CT ಅಥವಾ ನೀಟ್ ವಿದ್ಯಾರ್ಥಿ ಆಗಿದ್ರೆ ನಿಮಗೆ ಕಂಪ್ಲೀಟ್ಲಿ ಫ್ರೀಯಾಗಿ ನಾನು ನಿಮಗೆ ಗೈಡೆನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಓಕೆ, ಲಾಸ್ಟ್ ಬಟ್ ಬಹಳ ಮುಖ್ಯವಾಗಿರುವಂಥದ್ದು, ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆದಾಗ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಬಂದಿರುವಂಥದ್ದು, ಆ ವಿದ್ಯಾರ್ಥಿಗಳು ಕಂಪಲ್ಸರಿ ಎಲ್ಲಾ ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಏನೆಲ್ಲ ನೀವು ಅಲ್ಲಿ ಎಲಿಜಿಬಲ್ ಆಗಿರ್ತೀರೋ, ಕಾಲೇಜವ್ರು ಮೊದಲೇ ಕನ್ಫ್ಯೂಷನ್ ಇರ್ತಾರೆ ಕಾಲೇಜ್ನವರು. ಎಲ್ಲಾ ಡಾಕ್ಯುಮೆಂಟ್ಸ್ ನ ಒಂದು ಸೆಟ್ ತೆಗೆದುಕೊಂಡು ಹೋಗಿ, ಆಮೇಲೆ ಮತ್ತೆ ಒಂದು ಫೋಟೋ ಕಾಪಿ ತೆಗೆದುಕೊಂಡು ಅಲ್ಲಿ ಹೋಗಿ ಕಾಲೇಜ್ನಲ್ಲಿ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಆಲ್ರೆಡಿ ಏನಪ್ಪಾ ಅಂತಂದ್ರೆ ಅವರಿಗೆ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಬಹಳ ಜನರಿಗೆ ಗೊತ್ತಿಲ್ಲ ವೆರಿಫಿಕೇಶನ್ ಇಲ್ಲಿ ಮಾಡ್ಬೇಕು ಅಂತ ಕೇಳ್ತಾ ಇದ್ರಿ. ನೀವು ಕಲ್ತಿರುವಂತ P ಕಾಲೇಜ್ನಲ್ಲಿ ವೆರಿಫೈ ಮಾಡ್ಕೊಳ್ಳಿ, ಅಥವಾ ನಿಮಗೆ ಸಮೀಪ ಇದ್ರೆ ಗೌರ್ಮೆಂಟ್ P ಕಾಲೇಜ್ನಲ್ಲಿ ಹೋಗಿ ನೀವು ವೆರಿಫೈ ಮಾಡ್ಕೊಳ್ಬಹುದು. ಓಕೆ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದು ಮರಿಬೇಡಿ. ಅಪ್ ಟು ಅಡ್ಮಿಷನ್ ಆಗುವವರೆಗೂ ನಾನು ನಮಗೆ ಇದೇ ರೀತಿ ಗೈಡ್ ಮಾಡ್ತಾ ಹೋಗ್ತೇನೆ. ಚಲೋ, ಟೇಕ್ ಕೇರ್, ಬಾಯ್.